ನಮಸ್ಕಾರ ಎಲ್ಲರಿಗೂ ಸ್ವಾಗತ. ನಿಮ್ಮ ನೆಚ್ಚಿನ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪ್ರತಿಯೊಬ್ಬ ರೈತ ಬಾಂಧವರು ಮತ್ತು ಕೃಷಿ ಮಾಡಬೇಕು ಅಂದ್ಕೊಂಡಿರೋ ಯುವಕರಿಗಾಗಿ ಒಂದು ಅದ್ಭುತ ಕೃಷಿ ಮಾದರಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಕೇಳಿರ್ತೀರಾ, 1 ಎಕರೆ ಜಮೀನಿನಲ್ಲಿ ಏನ್ ಮಾಡಕ್ ಸಾಧ್ಯ, ಅದರಲ್ಲಿ ಜೀವನ ಮಾಡೋದು ಕಷ್ಟ ಅಂತ. ಆದರೆ ಇವತ್ತು ನಾನು ನಿಮಗೆ ತೋರಿಸೋ ಈ ಪ್ಲಾನ್ ನೋಡಿದ್ರೆ ನಿಮ್ಮ ಯೋಚನೆ ಬದಲಾಗತ್ತೆ. ಕೇವಲ 1 ಎಕರೆ ಜಮೀನಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಕಡೆಯಿಂದ ಆದಾಯ ಗಳಿಸೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಸಮಗ್ರ ಕೃಷಿ ಪದ್ಧತಿ ಅಂದ್ರೇನು? ಗೆಳೆಯರೆ, ಒಂದೇ ಜಮೀನಿನಿಂದ 5 ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬಂದ್ರೆ ಹೇಗಿರುತ್ತೆ? ಕೇಳೋಕೊಂಟರ ಕನಸನ್ಸುತ್ತೆ ಅಲ್ವಾ? ಆದರೆ ಇದು ಕನಸಲ್ಲ, ಇದು ವೈಜ್ಞಾನಿಕವಾಗಿ ಸಾಬೀತಾಗಿರೋ ಒಂದು ಸೂಪರ್ ಮಾಡೆಲ್. ಇದನ್ನೇ ಸಮಗ್ರ ಕೃಷಿ ಪದ್ಧತಿ ಅಥವಾ ಇಂಗ್ಲಿಷ್ನಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದು ಸುಮ್ಮನೆ ಯಾವುದೋ ಒಂದು ಬೆಳೆ ಬೆಳೆಯೋ ಥರ ಅಲ್ಲ, ಬದಲಿಗೆ ಇದೊಂದು ಸ್ವಾವಲಂಬಿ ವ್ಯವಸ್ಥೆ. ಇಲ್ಲಿ ಹಸು, ಕೋಳಿ, ಮೀನು ಮತ್ತು ಬೆಳೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಇದರ ಅಸಲಿ ಮ್ಯಾಜಿಕ್ ಇರೋದೇ ಝೀರೋ ವೇಸ್ಟ್ ಕಾನ್ಸೆಪ್ಟ್ನಲ್ಲಿ. ಅಂದರೆ ಒಂದರ ವೇಸ್ಟ್ ಇನ್ನೊಂದಕ್ಕೆ ಬೆಸ್ಟ್ ಆಹಾರ ಅಥವಾ ಗೊಬ್ಬರ ಆಗುತ್ತೆ. ಇದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಲಾಭ ಜಾಸ್ತಿ ಆಗುತ್ತೆ. ಜಮೀನಿನ ವಿಂಗಡಣೆ, ಫಾರ್ಮ್ ಲೇಔಟ್. ಸರಿ, ಈಗ 1 ಎಕರೆ ಜಾಗವನ್ನು ನಾವು ಹೇಗೆ ಬಳಸಬೇಕು ಅಂತ ನೋಡೋಣ. 1 ಎಕರೆ ಅಂದರೆ 40 ಗುಂಠೆ ಜಾಗ. ಇದನ್ನು ವೈಜ್ಞಾನಿಕವಾಗಿ ಹೀಗೆ ಭಾಗ ಮಾಡಬಹುದು. ಮೊದಲನೇದಾಗಿ 25 ಗುಂಠೆ ಜಾಗವನ್ನು ಮುಖ್ಯ ಬೆಳೆಗಳಿಗಾಗಿ ಮೀಸಲಿಡಬೇಕು. ಅಂದರೆ ರಾಗಿ, ಭತ್ತ ಅಥವಾ ತರಕಾರಿಗಳನ್ನು ಬೆಳೆಯಬಹುದು. ಎರಡನೇದಾಗಿ ಒಂದು 5 ಗುಂಠೆ ಜಾಗದಲ್ಲಿ ಮೀನಿನ ಕೆರೆ ಅಥವಾ ಹೊಂಡವನ್ನು ಮಾಡಿಕೊಳ್ಬೇಕು. ಮೂರನೇದಾಗಿ ಕೇವಲ 2 ಗುಂಠೆ ಜಾಗದಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಬಹುದು. ನಾಲ್ಕನೇದಾಗಿ 1 ಗುಂಠೆ ಜಾಗದಲ್ಲಿ ನಾಟಿ ಕೋಳಿಗಳ ಸಾಕಾಣಿಕೆಗೆ ಗೂಡು ಮಾಡಬಹುದು. ಇನ್ನು ಉಳಿದ 7 ಗುಂಠೆ ಜಾಗವನ್ನ ಜಮೀನಿನ ಬದುಗಳಲ್ಲಿ ತೆಂಗು, ಅಡುಕೆ, ನುಗ್ಗೆ ಅಥವಾ ಹಣ್ಣಿನ ಗಿಡಗಳನ್ನು ಬೆಳೆಯಲು ಬಳಸಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಜಮೀನಿನ ಪ್ರತಿಯೊಂದು ಇಂಚು ಜಾಗವು ನಿಮಗೆ ದುಡ್ಡು ತಂದುಕೊಡುತ್ತೆ. ಆದಾಯದ ಮೂಲಗಳು, ಇನ್ಕಮ್ ಸ್ಟ್ರೀಮ್ಸ್. ಈ ಮಾಡೆಲ್ನಿಂದ ನಮಗೆ 5 ಕಡೆಯಿಂದ ಆದಾಯ ಶುರುವಾಗುತ್ತೆ. ಹೈನುಗಾರಿಕೆಯಿಂದ ಪ್ರತಿದಿನ ಹಾಲಿನ ಹಣ ಸಿಗುತ್ತೆ. ಬೆಳೆಗಳಿಂದ ಸೀಸನ್ ಪ್ರಕಾರ ಆದಾಯ ಬರುತ್ತೆ. ಕೋಳಿ ಮಾಂಸ ಅಥವಾ ಮೊಟ್ಟೆಯಿಂದ ವಾರಕ್ಕೊಮ್ಮೆ ದುಡ್ಡು ನೋಡಬಹುದು. ಮೀನುಗಾರಿಕೆಯಿಂದ ದೊಡ್ಡ ಮೊತ್ತದ ಆದಾಯ ಸಿಗುತ್ತೆ. ಇನ್ನು ಬದುಗಳಲ್ಲಿ ಬೆಳೆಯುವ ನುಗ್ಗೆ ಅಥವಾ ಹಣ್ಣಿನಿಂದ ಮತ್ತು ಸಗಣಿಯಿಂದ ತಯಾರಿಸುವ ಗೊಬ್ಬರ ಮಾರಾಟದಿಂದಲೂ ಲಾಭ ಪಡೆಯಬಹುದು. ಖರ್ಚು ಮತ್ತು ಲಾಭದ ಲೆಕ್ಕಾಚಾರ, ಇಕನಾಮಿಕ್ಸ್. ಈಗ ಎಲ್ಲರೂ ಕಾಯ್ತಾ ಇರೋ ಅಸಲಿ ವಿಷಯಕ್ಕೆ ಬರೋಣ, ದುಡ್ಡಿನ ಲೆಕ್ಕಾಚಾರ. ಈ ವ್ಯವಸ್ಥೆಯನ್ನು ಶುರು ಮಾಡಕ್ಕೆ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸುಮಾರು 2.5 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗಬಹುದು. ಆದರೆ ಇಲ್ಲಿ ರೈತರಿಗೆ ಒಂದು ದೊಡ್ಡ ಅನುಕೂಲ ಇದೆ. ಮೀನಿನ ಹೊಂಡ, ಕೊಟ್ಟಿಗೆ ಕಟ್ಟೋದು, ಇಂಥ ಕೆಲಸಗಳಿಗೆ ಸರ್ಕಾರದಿಂದ 40 ರಿಂದ 50% ಸಬ್ಸಿಡಿ ಸಿಗುತ್ತೆ. ಈಗ ಲಾಭದ ಕಡೆ ನೋಡೋದಾದ್ರೆ ಈ ಎಲ್ಲ 5 ವಿಭಾಗಗಳಿಂದ 1 ವರ್ಷದಲ್ಲಿ ಬರುವ ಒಟ್ಟು ಆದಾಯ ಸುಮಾರು 4,16,000 ರೂಪಾಯಿ ಆಗುತ್ತೆ. ಇದರಲ್ಲಿ ಮೇವು, ಔಷಧಿ, ಕೂಲಿ ಎಲ್ಲವನ್ನೂ ಕಳೆದ್ರೂ ಕೂಡ ನಿಮ್ಮ ಕೈಗೆ ವರ್ಷಕ್ಕೆ ಕನಿಷ್ಠ 3,11,000 ರೂಪಾಯಿ ನಿವ್ವಳ ಲಾಭ ಉಳಿಯುತ್ತೆ. ಅಂದ್ರೆ ತಿಂಗಳಿಗೆ ಸರಾಸರಿ 25 ರಿಂದ 26,000 ರೂಪಾಯಿ ಆದಾಯ ನಿಮ್ಮ ಜೇಬಿಗೆ ಬರುತ್ತೆ. ಯಶಸ್ಸಿನ ಸೂತ್ರಗಳು. ಗೆಳೆಯರೆ, ಈ ಕೃಷಿಯಲ್ಲಿ ಯಶಸ್ಸು ಸಿಗಬೇಕಂದ್ರೆ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ವರ್ಷ ಪೂರ್ತಿ ನೀರಿನ ವ್ಯವಸ್ಥೆ ಇರಲಿ. ಆದಷ್ಟು ಕಡಿಮೆ ಖರ್ಚಿನ ನಮ್ಮ ದೇಶೀಯ ತಳಿಗಳನ್ನು ಸಾಕಾಣಿಕೆಗೆ ಬಳಸಿ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರ್ಕೆಟ್ ಮಾಡೋದನ್ನ ಕಲೀರಿ. ನೆನ್ಪಿಡಿ, ಸರಿಯಾದ ಪ್ಲಾನಿಂಗ್ ಇಲ್ದಿದ್ರೆ ಕಷ್ಟ ಆಗಬಹುದು. ನೀರಿನ ಪ್ಲಾನ್ ಇಲ್ಲದೆ ಕೆಲಸ ಶುರು ಮಾಡೋದು ಅಥವಾ ಮೊದಲ ವರ್ಷವೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಖರ್ಚು ಮಾಡೋದು ಬೇಡ. ನಿಧಾನವಾಗಿ ಒಂದೊಂದನ್ನೇ ಸೇರಿಸ್ತಾ ಹೋಗಿ. ನೋಡಿದ್ರಲ್ಲ, ಕೃಷಿ ಅಂದ್ರೆ ಬರೀ ಕಷ್ಟ ಅಲ್ಲ. ಸರಿಯಾದ ಮಾಹಿತಿ ಮತ್ತು ಆಧುನಿಕ ಪದ್ಧತಿ ಅಳವಡಿಸಿಕೊಂಡ್ರೆ ಅದೊಂದು ಲಾಭದಾಯಕ ಉದ್ಯಮ. ನಿಮ್ಮಲ್ಲಿ 1 ಎಕರೆ ಜಮೀನಿದ್ರೂ ನೀವು ರಾಜನಂತೆ ಬದುಕಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ರೈತ ಮಿತ್ರರ ಜೊತೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೃಷಿ ಉಳಿಸಿ, ರೈತನನ್ನ ಬೆಳೆಸಿ. ಧನ್ಯವಾದಗಳು.